ಅಮ್ಮ ಅಮ್ಮ ನಾನು ಹೇಳಿದ್ದೆಲ್ಲ ಗೊತ್ತಾಯ್ತೇನಮ್ಮ ನಿನಗೆ? ಅಪ್ಪ ಹಿಂಗೆಲ್ಲ ಮಾಡೈತಂತ ನಿನಗೆ ಹೇಳಿದ್ರೆ ನನ್ನ ಮಾತು ಕೇಳ್ತಿದ್ದ. ಅದಕ್ಕೇನೆ ಹ್ಞೂ ಮಾವ ಅತ್ತೆಗೆ ಎಲ್ಲಾರ್ಗು ಜೊತೆಗೆ ಕರ್ಕೊಂಡ್ ಬಂದಿದ್ದು. ನನಗೇನೆ ದಬಾಸ್ತಿದ್ಯಲ್ಲಮ್ಮ ನೀನು. ನೋಡು ಹೆಂಗೆಲ್ಲ ಮಾಡಿದಾರಂತ ಅಪ್ಪ. ಇಂಥ ಕೆಲಸ ಮಾಡ್ಬೋದಾ? ಇನ್ನೇನು ಆಸ್ತಿಲಿ ಪಾಲು ಮಾಡ್ಬಿಟ್ಟು ನಾನು ಬರೋದಕ್ಕಿಂತ ಮುಂಚೆನೇ ಆ ಗಜೇಂದ್ರಣ್ಣಗೂ ಕೊಟ್ಬಿಟ್ರಿ. ಇನ್ನೇನು ಉಳಿಸ್ಬೇಕಂತ ಕಡೆ ಆಯ್ತಾ ಅಪ್ಪ? ಇನ್ನೇನು ಬಿಡ್ರಿ ಅತ್ಲಾಗಿ ಹೋಗ್ಬಿಡ್ತೀನಿ ಅತ್ಲಾಗಿ ನಾನು ಎಲ್ಲಾದ್ರೂ ನೆಮ್ಮದಿಯಾಗಿ ನಾವಿಬ್ರು ಹೋಗ್ಬಿಡಣ ಬಾ. ಅಜ್ಜಿ ತಾತನ ಮನೆಗೆ ಹೋಗ್ಬಿಡಣ, ಇಲ್ಲ ಮಾವನ ಮನೆಗೆ ಹೋಗ್ಬಿಡಣ. ಅಪ್ಪ ನೆಮ್ಮದಿಯಾಗಿ ಇಲ್ಲೇ ಇದ್ಬಿಡ್ಲಿ. ಅಲ್ಲ ಕಣಕ, ಅಲ್ಲ ಈ ಬಾಬಾ ಈ ರೀತಿ ಎಲ್ಲ ಮಾಡ್ತಾರಂತ ನಾನಂತೂ ಯಾವತ್ತೂ ಊಹಿಸ್ಕೊಂಡಿರಲ್ಲ ಕಣಕ. ನೀನ್ ಏನಾದ್ರೂ ತಿಳ್ಕ ನೀನು. ಅಲ್ಲ ಇದಕ್ಕೋಸ್ಕರನ ನಾವ್ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ನ ನಾನು ಇಷ್ಟ ದಿವಸ. ಅಲ್ಲ ನನ್ನ ಮನೆ ಕೆಲಸ ಎಲ್ಲಾನು ಬಿಟ್ಬಿಟ್ಟು ನಾನು ನಮ್ಮ ಅಕ್ಕನ ಮಕ್ಕಳು ನಮ್ಮ ಬಾಬಾ ಎಲ್ಲ ಚೆನ್ನಾಗಿರ್ಲಿ ಅಂತ ಮನೆ ಕೆಲಸ ಮಾಡೋದು, ತೋಟ ಕೆಲಸ ಮಾಡೋದು, ಕೋಳಿ ಫಾರಮ್ಮು ಕುರಿ ಫಾರಮ್ಮು ಎಲ್ಲ ನೋಡ್ಕೊಳೋದು ಎಲ್ಲ ವಹಿಸ್ಕೊಂಡು ಯಾಕಕ್ಕ ಮಾಡಿದ್ದು ನೀವುಗಳು ಚೆನ್ನಾಗಿರ್ಲಿ ಅಂತ. ಈಗೆಲ್ಲ ಚೆನ್ನಾಗಾದ್ಮೇಲೆ ಈಗ ಕಡೆಗೆ ನಮ್ಮ ಅಕ್ಕನ ಮಕ್ಳುಗಳಿಗೆಲ್ಲರಿಗೂ ಬಿಟ್ಬಿಟ್ಟು ಈ ಬಾವ ಅವ್ರ ಜೊತೆ ಹೋಗ್ತೈತಲ್ಲ, ಇದು ಯಾವ ಸೀಮೆ ನ್ಯಾಯ ಇದು? ನನಗೆ ಬಲು ಬೇಜಾರಾಗೋಗ್ಬಿಟ್ಟೈತ್ ಕಣಕ್ಕ. ಅಕ್ಕ ನೀನು ಇಷ್ಟ ದಿವಸ ನಾನು ಹೇಳಿದ ಮಾತು ಕೇಳಿಲ್ಲ ನೀನು. ಇನ್ನು ಬುದ್ಧಿ ಕಲಿಬೇಕಿತ್ ಕಣಕ್ಕೋ. ಏನಪ್ಪ ಹೇಳೋದು? ಏನ್ ಮಾತಾಡ್ಲಿ ನಾನು? ಏನ್ ಹೇಳೋಣ ಒಂದು ಗೊತ್ತಾಗ್ತಿಲ್ವಲ್ಲ. ಯಾರ ಕಡೆ ಮಾತಾಡ್ಲಿ? ಇವ್ರು ಹೇಳ್ತಿರೋದೆಲ್ಲ ನಿಜಾನ ಸುಳ್ಳ ಒಂದು ಗೊತ್ತಾಗ್ತಿಲ್ಲ. ಅಲ್ಲ ನನ್ ಗಂಡ ಈ ರೀತಿ ಮಾಡೋನು ಅಲ್ವೇ ಅಲ್ಲ. ನಾನು ಇಷ್ಟ ದಿವಸ ಅವ್ರ ಜೊತೆ ಇದ್ದೀನಿ, ಅವ್ರ ಬುದ್ಧಿ ಏನಂತ ನನಗ್ ಗೊತ್ತಿಲ್ವಾ? ಯಾವ್ದೇ ಕಾರಣನು ಈ ರೀತಿ ಮಾಡೋರಲ್ಲ ಅವರು. ನನಗಂತೂ ಮೋಸ ಮಾಡೋರೇ ಅಲ್ಲ ಅವರು. ಇವ್ರು ಏನ್ ಬೇಕು ಬೇಕು ಅಂತ ಹೇಳ್ತಿದಾರೋ? ನನ್ಗೆ ತಿಕ್ಲಿ ಹಿಡ್ದಂಗ ಆಗ್ತೈತತ್ಲಾಗಿ. ಏನ್ ಮಾಡೋಣ ಬರ್ಲಿ ಅವ್ರು ಬಂದು ಅವ್ರ ಹತ್ರನೇ ಕೇಳ್ಬಿಟ್ಟು ಆಮೇಲಿಂದ ಏನಿದ್ರು ಮಾತಾಡ್ತೀನಿ ನಾನು. ಅಲ್ಲಿವರೆಗೂ ನಾನು ಯಾವ್ದೇ ಕಾರಣಕ್ಕೂ ಮಾತಾಡಲ್ಲ. ನೋಡಕ, ನಿನ್ ಮೇಲೆ ಇರೋ ಪ್ರೀತಿಯಿಂದ ಹೇಳ್ತಿದ್ದೀನಿ ನಾನು. ನೆಂಬಿರೆ ನೆಂಬು, ಬಿಟ್ರೆ ಬಿಡಕ, ಇರೋ ಸತ್ಯನ ಹೇಳಿದೀನಿ. ಅಲ್ಲ ಕಣಕ, ಇವತ್ತು ನೆಂಬ್ಲಿಲ್ಲ ಆದ್ರೂ ಏನ್ ಪರವಾಗಿಲ್ಲ. ಒಂದಲ್ಲ ಒಂದ್ ದಿವಸ ನಾನು ಮಾತಾಡಿದ್ದು ಮಾತಿನ ಬೆಲೆ ನಿನಗೆ ಅವತ್ತು ಗೊತ್ತಾಗುತ್ತೆ. ನನ್ನ ತಮ್ಮ ಹೇಳಿದ್ದ, ನನ್ನ ತಮ್ಮನ ಮಾತು ನಂಬೇಕಿತ್ತು ಅಂತ. ಬಾಬಾ ಎಲ್ಲಾರ್ಗು ಮೋಸ ಮಾಡ್ಬಿಟ್ಟು ಕಡೆಗೆ ಅವ್ರ ಜೊತೆ ಹೋಗುತ್ತಲ್ಲ, ಅವತ್ ನೀನು ನನಗೆ ಹೇಳ್ತಿಯಲ್ಲ ಪಾಪ ನಿನ್ ಮಾತು ಕೇಳಬೇಕಿತ್ ಕಣೋ ಅಂತ. ಅವತ್ತು ಗೊತ್ತಾಗುತ್ತೆ ಕಣ. ಹೇಳು ಚೈತ್ರ, ಬಾರೆ ಹೋಗೋಣ. ಹಂಗಾರೆ ನೀನು ಹೋಗ್ತೀಯನಪ್ಪ? ನೀನ್ ಹಂಗಾರೆ ನನಗ್ ಬಿಟ್ಬಿಟ್ಟು ಯಾಕಪ್ಪ ಹಿಂಗ ಆಡ್ತಿದ್ರ? ಸ್ವಲ್ಪ ಸಮಾಧಾನದಿಂದ ಇರಪ್ಪ, ಹಂಗ ಆಡ್ಬೇಡ್ರಿ. ಅಲ್ಲ ಕಣಪ್ಪ, ನಿಮ್ ಬಾವಂಗ ಏನ್ ಕೇಳೋಣಂತೆ ತಡಿರಪ್ಪ ಒಂದ್ ಮಾತು. ಸುಮ್ ಕೇಳನೆ ಈಗ ನನ್ ಮೇಲೆ ನೀನು ದೂರ ಬೇಡ ಅಂತ ನಿಮ್ ಬಾವ ಬಂದ್ಬಿಟ್ಟು ನನ್ ಮೇಲೆ ರೇಗಾಡಿದ್ರೆ ಏನ್ ಮಾಡೋಣ? ಕೇಳ್ತೀನಿ ತಡಿ ಏನಂತ ಮೊದ್ಲು. ಅಯ್ಯೋ ಮಾವ ನೋಡಿ, ಅಲ್ಲಿ ಮೊಬೈಲ್ ಅಲ್ಲಿ ಫೋಟೋ ಎಲ್ಲ ತೆಗೆದ್ಬಿಟ್ಟು ಅಮ್ಮಂಗ್ ತೋರ್ಸುದ್ರು ಕೂಡ ಸತ್ಯ ನೆನ್ಪಿಲ್ಲ ಅಂದ್ಮೇಲೆ ನಾವಿನ್ನೇನು ಮಾಡಕ್ ಆಗಲ್ಲ. ನಡೀರಿ ಹೋಗೋಣ ನಾವು. ನನ್ಗೂ ಇಲ್ಲಿ ಇದ್ದು ಬೇಜಾರಾಗ್ಬಿಟ್ಟೈತೆ. ನಡೀರಿ, ನಾನು ನಿಮ್ಮ ಹತ್ರನೇ ಇದ್ಬಿಡ್ತೀನಿ. ನಾನು ಯಾಕಾರ ಬಂದು ಏನೋ ಇಲ್ಲಿ ಸುಮ್ನೆ ಅತ್ಲಾಗಿ ನೆಮ್ಮದಿಯಾಗಿ ಇದ್ಬಿಟ್ಟಿದ್ದೆ ಅತ್ಲಾಗಿ. ಸಾವ್ಕಾರೆ ಇನ್ನೊಂದು ವಿಚಾರ ಹೇಳದ್ ಮರ್ತ್ಬಿಟ್ಟೆ. ನೀವು ಯಾವುದೇ ಕಾರಣಕ್ಕೂ ನಾನು ಹೇಳಿದಿನಂತ ಮಾತ್ರ ವಿಚಾರಗಳು ಗೊತ್ತಾಗ್ಲೇಬಾರ್ದು. ಮತ್ತೆ ಅಮ್ಮರ್ಗೂ ಹೇಳ್ಬಿಡ್ರಿ. ಮತ್ತೆ ಲೆಕ್ಕಾಚಾರಿ ಫೋಟೋ ತಕ್ಕಂಬಂದು ತೋರಿಸ್ತಾ ಅಂತ ಮಾತ್ರ ಗೊತ್ತೇ ಆಗ್ಬಾರ್ದು ಸಾವ್ಕಾರೆ. ಈಗ ಹೆಂಗ ನೀವಂತೂ ನಿಮ್ಮ ಬಾಬಾ ಅಂತ ಬಾಮೈದ ಅಂತ ಇಬ್ರು ಒಂದಾಗ್ಬಿಟ್ಟಿದ್ದೀರಾ. ನನಗೆ ಈಗ ಎಲ್ಲೂ ಕೆಲಸ ಇಲ್ದಂಗೆ ನಾನೇ ಈಗ ಪರದಾಡ್ತಿರೋದು. ದಯವಿಟ್ಟು ನನಗೆ ಕೆಟ್ಟವ್ರು ಮಾಡಬೇಡ್ರಿ ಸಾವ್ಕಾರೆ. ಆಯ್ತು ಬಿಡ್ಲ ಲೆಕ್ಕಾಚಾರಿ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಇವಾಗ? ಆಯ್ತು ನಿನ್ನ ಹೆಸರು ಬರ್ದಂಗೆ ನಾನು ನೋಡ್ಕೊಳ್ತೀನಿ. ನಮ್ಮ ಬಾವಂಗೆ ಗೊತ್ತೇ ಆಗ್ಬಾರ್ದು ನೀನು ಹೇಳಿದ್ಯಾ ಅಂತ, ನೀನು ಫೋಟೋ ಎಲ್ಲ ತಕೊಂಬಂದು ತೋರಿಸಿದ್ಯಾ ಅಂತ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಕಿರು. ಈಗ ಒಂದು ಕೆಲಸ ಮಾಡೋಣ, ನೀನು ಹೋಗ್ಬಿಡು ಮನೆಗೆ. ಹೇಳ್ತೀನಿ ನೀನು ಇಲ್ಲಿದ್ರೆ ತಿರ್ಗಾ ನಮ್ಮ ಬಾವ ಬರೋದು, ನಿಮ್ಮ ಮೇಲೆ ರೇಗಾಡೋದು, ಇವನಿಗೆ ಯಾಕೆ ಕರ್ಕೊಂಬಂದಿರ ಅಂತ. ತಿರ್ಗಾ ನೀನು ಬೇರೆ ಫೋಟೋ ತಕೊಂಬಂದು ನೀನೇ ಸತ್ಯ ಹೇಳಿದೆ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಮುಗ್ದೆ ಹೋಯ್ತು. ನಿನ್ನ ಜೀವಮಾನದಲ್ಲೂ ನಿನಗೆ ಕೆಲ್ಸಕ್ಕೆ ಕರ್ಕೊಳೋದಿರ್ಲಿ, ನಿನಗೆ ಮಾತಾಡ್ಸೋದೇ ಇಲ್ಲ ನಮ್ಮ ಬಾವ. ಹಂಗಾಗ್ಬಿಡುತ್ತೆ. ಮತ್ತೆ ನೀನು ಕೆಟ್ಟವನಾಗ್ಬೇಡ, ನನ್ನ ಮಾತು ಕೇಳು. ಹೋಗ್ಬಿಡು ಲೆಕ್ಕಾಚಾರಿ, ನೀನು ಇಲ್ಲಿಂದ. ಹೇಳ್ತೀನಿ ಮೊದಲು ಕಣ್ ಸಾವ್ಕಾರ್ರೆ, ಕರೆಕ್ಟು ನೀವು ಹೇಳ್ತಿರೋದು ಮಾತ್ರ 100% ಸತ್ಯ. ನಾನೇನಾದರೂ ನೀ ಇಲ್ಲಿ ಉಳ್ಕೊಂಡ್ಬಿಟ್ರೆ ಇವಾಗ ಗ್ಯಾರಂಟಿ ನನ್ನ ಮೇಲೆ ಅನುಮಾನ ಬಂದೇ ಬರುತ್ತೆ. ಎಲ್ಲ ಈ ಕಿತಾಪತಿ ಕೆಲಸದಿಂದ ತೆಗೆದುಬಿಟ್ಟೆ ಅಂತ ಈ ಲೆಕ್ಕಾಚಾರಿನೇ ಮಾಡಿರೋದು ಅಂತ ನನ್ನ ಮೇಲೆ ಇಲ್ದವೆಲ್ಲ ದ್ವೇಷ ಕಟ್ಕೊಂಡ್ಬಿಡ್ತಾರೆ. ಅಯ್ಯೋ, ನಮ್ಮ ಸಾವ್ಕಾರ ಬುದ್ಧಿ ಮೊದಲಿಂದ ನನಗೆ ಗೊತ್ತಲ್ಲ. ಮತ್ತೆ ಯಾಕೆ ಬೇಕು? ನೀವು ಹೇಳಿದ್ದೇನೆ ಕರೆಕ್ಟು. ಸಾವ್ಕಾರ್ರೆ ಆಯ್ತು, ನಾನು ಹೋಗ್ತೀನಿ ಹಂಗಾರೆ. ನೋಡಿ ಏನಾದ್ರೂ ಮಾಡ್ರಿ ಒಟ್ನಲ್ಲಿ, ಸರಿನಾ? ಎಲ್ಲ ಒಟ್ನಲ್ಲಿ ಈ ಸಾವ್ಕಾರರಿಗೆ ಬುದ್ಧಿ ಕಲಿಸ್ಬೇಕು, ನನಗೆ ಕೆಲ್ಸಕ್ಕೆ ಸೇರಿಸ್ಕೋಬೇಕು. ನಾವೆಲ್ಲರೂ ಒಟ್ಟಿಗೆ ಮೊದ್ಲಂಗೆ ಹೆಂಗಿದ್ದು ಹಂಗೆ ಇರಬೇಕು. ಹಂಗೆ ಏನಾದರೂ ಒಂದು ಮಾಡ್ರಿ. ನಾನು ಇಲ್ಲೇನಾರ ಬರೋದಿದ್ದರೆ ಇಷ್ಟೊತ್ತಿಗೆ ಎಲ್ಲ ಸರಿ ಮಾಡಿಬಿಡ್ತಿದ್ದೆ ಸಾವ್ಕಾರ್ರೆ. ನೀವೇನೇನು ಏನು ಮಾಡ್ದಂಗೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಸುಮ್ಮನೆ ತಿರ್ಗಾಡ್ತಿರ್ತೀರ. ಏನಾದ್ರು ಒಂದು ವ್ಯವಸ್ಥೆ ಮಾಡ್ರಿ.
ಸರಿ ಕಣ, ಆಯ್ತು ಹೋಗ್ಲಾ. ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು. ನೀನ್ ಯಾಕ್ಲಾ ಇಷ್ಟೊಂದು ತಲೆ ಕೆಡಿಸ್ಕೊಂತೀಯ? ನಮ್ಮ ಅಕ್ಕನ ಡೌಟ್ ಬರುತ್ ಕಣೋ. ನೀನ್ ಹಿಂಗೆ ನಿನ್ಕೊಂಡ್ಬಿಟ್ರೆ ಹ್ಞೂ ನಾವೇ ಇಲ್ದವೆಲ್ಲ ಸೇರಿಸ್ಕೊಂಡು ನಾವೇ ಏನೋ ಕಿತಾಪತಿ ಮಾಡ್ತಿದೀವಿ ಅಂತ ನಮ್ಮ ಅಕ್ಕಂಗೆ ಅನುಮಾನ ಬಂದ್ಬಿಡುತ್ತೆ. ನನ್ನ ಮಾತು ಕೇಳು, ನೀನು ಹೆಂಗಿದೀಯೋ ಹಂಗೆ ಸೀದಾ ತೆಪ್ಪಗೆ ನೀನು ಮನೆಗೆ ಹೋಗ್ಬಿಡು. ಇವಾಗ ಹೇಳ್ತೀನಿ. ಹ್ಞೂ ಏನು ಜಾಸ್ತಿ ಮಾತಾಡಬೇಡ, ನನಗೆ ಗೊತ್ತಾಯ್ತು ನನಗೆ ಮಾತಾಡೋದು. ಈ ನಮ್ಮ ಅತ್ತಿಗೆ ಬೇರೆ ದೊಡ್ಡದಾಗಿ ಬೇರೆ ಸಪೋರ್ಟಿಗೆ ಬೇರೆ ಬರ್ತಾರೆ ಇಲ್ಲಿ. ಇಲ್ದವೆಲ್ಲ ಹೇಳಕ್ ಬರ್ತೀರಾ, ಇಲ್ದವೆಲ್ಲ ಇದ್ ಮಾಡ್ತೀರಾ. ನಮ್ಮ ಅತ್ತೆ ಮಾವಂಗು ಬಂದ್ಬಿಟ್ಟು ಮಧ್ಯದಲ್ಲಿ ಬೇರೆ ಜಗಳ ಮಾಡ್ತೀರಾ, ಮಾಡಂಗ್ ಬೇರೆ ಮಾಡ್ತೀರಾ ಅಂತ ಅವ್ರಿಗನ್ ಗೊತ್ತು. ನಮ್ಮನೆ ಕಷ್ಟ ಮೊದ್ಲಿನಾನು ಎಷ್ಟೆಷ್ಟು ಕಷ್ಟ ಪಟ್ಟಿದೀವಿ ಅಂತ, ಏನೇನ್ ಮಾಡಿದೀವಿ ಅಂತ ನಮಗ್ ಮಾತ್ರ ಗೊತ್ತೈತೆ. ಮೊನ್ನೆ ಬಂದ್ಬಿಟ್ಟು ಇವಾಗ ಬೇರೆ ದೊಡ್ಡದಾಗಿ ಬೇರೆ ಮಾತಾಡಕ್ ಬೇರೆ ಬರ್ತಾರೆ. ಇನ್ನೊಂದ್ಸಲಿ ಅಮ್ಮ ಈಗಲೇ ಹೇಳ್ತಿದೀನಿ, ಅತ್ತಿಗೆಗೆ ಸುಮ್ಮನೆ ತೆಪ್ಪಗಿದ್ ಬಿಡ್ಬೇಕಂತ ಹೇಳ್ಬಿಡು ನೀನು. ಮಧ್ಯದಲ್ಲಿ ಬಂದ್ಬಿಟ್ಟು ಇಲ್ದವೆಲ್ಲ ಮಾತಾಡಿದ್ರೆ ಮಾತ್ರ ನಾನಂತೂ ಸುಮ್ಕೆ ಇರಲ್ಲ. ಆ ಅಪ್ಪಂಗೆ ಇವತ್ತು ಮಾತ್ರ ನೀನ್ ಬೈಲೇಬೇಕು ಇವತ್ತು. ಯಾಕಮ್ಮ ಹೋಗಿದಾರ ಅವರು? ಹೇಳ್ದಂಗೆ ಕೇಳ್ದಂಗೆ ಅದೆಂಗಮ್ಮ ಹೋಗ್ಬಿಟ್ರು ಅವರು? ಏನ್ ಮಾಡಕ್ ಹೋದ್ರು? ಚಂದು ನೋಡ, ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ನೀನು. ಅಕಸ್ಮಾತ್ ನನ್ ಗಂಡ ತಪ್ಪು ಮಾಡಿದ್ರು ನನ್ಗೇನ್ ಬೇಜಾರೇನಿಲ್ಲ, ಆಯ್ತಾ? ಅವ್ರೇನ್ ಬೇಕು ಬೇಕು ಅಂತ ತಪ್ಪಂತೂ ಮಾಡಿರಲ್ಲ. ನನ್ಗೆ ಗೊತ್ತೈತೆ ನನ್ ಗಂಡ ಏನಂತ. ನಾನು ಯಾರು 1000 ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಲ್ಲ. ಅವ್ರು ಬಂದು ನನಗೆ ಬಾಯಿ ಬಿಟ್ಟು ಹಿಂಗಾಯ್ತು ಅಂತ ಹೇಳ್ಬೇಕು. ಅವಾಗ್ಲಿಂದ ನಾನು ಏನಿದ್ರು ನಂಬೋದು. ನೀವೇನ್ ಯಾರು ಎಷ್ಟೇ ಹೇಳಿದ್ರು ನಾನು ತಲೆಗೂ ಹಾಕೊಳಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೋಬೇಕು ನೀನು. ದೊಡ್ಡವರಿಂದ ದೊಡ್ಡವ್ರು ಇರ್ಬೇಕು, ಚಿಕ್ಕವರಿಂದ ಚಿಕ್ಕವ್ರು ಇರ್ಬೇಕು. ಅದನ್ನ ಬಿಟ್ಬಿಟ್ಟು ನೀನ್ ದೊಡ್ಡವ್ರ ತವ ಬಂದ್ಬಿಟ್ಟು ನೀನ್ ಹೆಂಗ್ ಬೇಕಂಗ್ ಮಾತಾಡ್ದೆ ಅಂದ್ರೆ ನೋಡಿಲಿ ಸುಮ್ಮಕ್ ನಿನ್ಕೊಂಡ್ಬಿಡ್ಬೇಕು ನೀನು. ನೋಡ್ದೇನ್ರಿ ನಿಮ್ ಅಕ್ಕ ಅವರು ಹೆಂಗೆ ಅವ್ರ ಗಂಡನ ಕಡೆನೆ ವಹಿಸ್ಕೊಂಡು ಅದೆಷ್ಟು ಚೆನ್ನಾಗಿ ಮಾತಾಡ್ತಾರಂತ. ಅಯ್ಯೋ ಬಿಡ ಹೋಗ್ಲಿ ಅತ್ಲಾಗಿ, ನಮ್ಮ ಅಕ್ಕದ ಯಾವಾಗ್ಲೂ ಇದ್ದಿದ್ದೇನೆ ಅತ್ಲಾಗಿ. ಅಲ್ಲ ನಾವ್ ಏನೋ ಮಾಡಕ್ ಬರ್ತೀವಿ, ನಮ್ಗೆದೇನೆ ನೋಡು ಹೆಂಗ್ ಹೇಳ್ತೈತಂತ ನಮ್ಮ ಅಕ್ಕ. ಅಲ್ಲ ಕಣ್ರಿ, ನೋಡ್ರಿ ನೀವು ನೋಡಿದ್ರೆ ಪಾಪ ಅಕ್ಕ ಅಕ್ಕ ಅಂತ ಸಾಯ್ತಿರಲ್ರಿ. ತೋಟ ಹೊಲ ಗದ್ದೆ ಕೆಲಸ ಮಾಡ್ಬೇಕು ಅಂತ ನಿಮ್ಮ ಅಕ್ಕ ಒಂದ್ ರೀಟ್ ಆದ್ರೂ ನನ್ನ ತಮ್ಮ ಏನೋ ಹೇಳ್ತಿದ್ದಾಳಲ್ಲ, ನನ್ನ ತಮ್ಮನ ಹೆಂಡತಿ ಹೇಳ್ತಿದ್ದಾಳಲ್ಲ, ನನ್ನ ಮಗಳೇನೋ ಹೇಳ್ತಿದ್ದಾಳಲ್ಲ, ಅರ್ಥ ಮಾಡ್ಕೊಳಲ್ಲ, ಕೇಳೋಣ ಏನು ಇಲ್ಲ, ತಲೆನೇ ಹಾಕೋಣಲ್ಲ, ತಲೆನೇ ಕೆಡಿಸ್ಕೊಳಲ್ಲ. ಅವ್ರ ಪಾಡಿಗೆ ಅವ್ರು ಹೇಳಿದ್ದೆ ಹೇಳ್ತಿದಾರಲ್ರಿ, ಇದೇನು ಹಿಂಗೆ? ಅಯ್ಯೋ ಸಾಕ್ಷಿ ಸಮೇತ ತೋರಿಸಿದ್ರು. ಅಯ್ಯೋ ಇಂಥವ್ರ ಮುಂದೆ ನಾವ್ ಏನ್ ಹೇಳಿದ್ರು ಏನು ಪ್ರಯೋಜನ ಇಲ್ಲ ಕಣ್. ಬರ್ರಿ ಸುಮ್ಕೆ ಹತ್ಲಾಗ ಹೋಗೋಣ, ಮಂತವ ಮಾಡಕ್ಕೆ ಆಮೇಲೆ ಬಂದ್ವಲ್ರಿ ನಾವು. ನಿಮ್ ಮಾಡೋ ಕೆಲ್ಸ ಇಲ್ಲ ಮೊದ್ಲು ಕಣ್ ಹೇಳ್ರಿ. ಸುಮ್ಕಿರೆ ಚೈತ್ರ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಇನ್ನೆಷ್ಟು ದಿವಸ ಹಿಂಗಾಡ್ತಾರೆ? ಆಡ್ಕಳ್ಳಿ, ಸುಮ್ಕಿರು. ಇನ್ನೊಂದ್ 2 ದಿವಸ ಹೆಂಗಾದ್ರೂ ಮಾಡ್ಬಿಟ್ಟು ನಮ್ ಬಾವಂಗೆ ಯಾಮಾರ್ಸಿ ತಿರ್ಗಾ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಬೇಕು. ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಇರೋದು ಇವ್ರಿಗೆ. ನನಗ್ ಗೊತ್ತೈತೆ ಇಷ್ಟು ದಿವಸ ಯಾಮಾರ್ಬಿಟ್ಟಿದ್ದೇನಂತ, ಇನ್ಮೇಲಿಂದ ಯಾಮಾರ್ತೀನಿ ಚೈತ್ರ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಕಿರು, ಟೆನ್ಷನ್ ತಗೋಬೇಡ. ಸಾವ್ಕಾರ್ರೆ ನಿಧಾನಕ್ಕೆ ಹೋಗಿ. ಆರಾಮಾಗಿ ಹೋಗಿ, ಒಂದ್ ಸ್ವಲ್ಪ ನಿಧಾನಕ್ಕೆ ಬನ್ನಿ. ಮನೆ ಬಂತು ಇನ್ನೇನು. ಹೋಗ್ಬಿಟ್ಟು ಮೊದ್ಲು ತಡೀರಿ, ಅಮ್ಮಾರಿಗೆ ಹೇಳ್ತೀನಿ ಒಂದ್ ರೇಟು ಕುಡಿಯಕ್ ನೀರ್ ತಗೊಂಬರ್ರಿ ಅಂತ. ಅಯ್ಯೋ ಇದ್ಯಾಕೆ ನಮ್ಮವ್ರು ಮುಖ ಎಲ್ಲ ಬಾಡಿಸ್ಕೊಂಡು ಕುಡಿಯಕ್ ನೀರ್ ತಗೊಂಬರ್ರಿ ಮೊದ್ಲು ಅಂತ ಬೇರೆ ಹೇಳ್ತಿದ್ದ ನೀವು. ಜಗಣ ಬೇರೆ ಜಗಣ ಏನಾಯ್ತು ಜಗಣ? ನಮ್ಮವ್ರಿಗೆ ಯಾಕೆ ಏನಾಯ್ತು? ಇವಳೆ ಏನ್ ಮಾಡ್ತಿದೀಯ? ನಾನು ಇಷ್ಟೊತ್ತಾದ್ರೂ ನಿನಗೆ ನೆನಪು ಬರಿಲ್ವೇನೆ? ಇಷ್ಟೊಂದು ತಡ ಮಾಡ್ಕೊಂಡ್ ಬಂದಲ್ಲ ಮಂತವ, ನೀನ್ ಕೇಳಿಲ್ವೇನೆ ನೀನು ಯಾಕೆ ಬರಿಲ್ಲ ಅಂತ? ಇದೇ ಯಾಕೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟಿದ್ಯಾ ನೀನು ಮಂತವ ಇಲ್ಲೇ? ಹುಡ್ಕೊಂಡ್ ಬರಿಲ್ವೇನೆ ನನಗೆ ನೀನು? ನಾನು ನೆನಪು ಬರಿಲ್ವೇನೆ ಇವಳೆ ನಿಂಗೆ? ಅಯ್ಯೋ ಇದ್ಯಾಕ್ರಿ ಏನೇನೋ ಹೇಳ್ತಿದ್ರ? ಏನಾಯ್ತ್ರಿ ನಿಮ್ಗೆ? ಯಾಕೆ ಮುಖ ಎಲ್ಲ ಒಂಥರ ಸೊಪ್ಪಗ್ ಮಾಡ್ಕೊಂಡು ಒಂಥರ ಬಾಡೋ ರೀತಿ ಬಂದಿದ್ರಲ್ಲ? ಯಾಕೆ ಒಂಥರ ನಿಧಾನಕ್ಕೆ ಮಾತಾಡ್ತಿದ್ರಲ್ಲ? ರೀ ನೀವ್ ಮಾತಾಡ್ತಿರೋದ್ ನೀವೇನಾ? ಇದ್ಯಾಕ್ರಿ ಹಿಂಗ್ ಮಾತಾಡ್ತಿದ್ರ ನೀವು? ಇವತ್ತಿನವರೆಗೂ ನೀವ್ ಹಿಂಗ್ ಮಾತಾಡಿದ್ದ ನೋಡಿರಲ್ವಲ್ರಿ ನಾನು. ಏನಾಯ್ತ್ರಿ? ಏನಾಯ್ತಂತ ನಿಮ್ಗೆ? ಅಯ್ಯೋ ಏನೋ ಒಂದ್ ಆಯ್ತು ಬಿಡ ಇವಳೆ. ತಿರ್ಗಾ ನಿನ್ ಮಕ ನೋಡ್ತೀನೋ ನೋಡಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಕಣೆ ಇವಳೆ. ಹೆಂಗ ದೇವ್ರ ದೊಡ್ಡವನು ಹೆಂಗ? ಭಗವಂತ ದಯದಿಂದ ತಿರ್ಗಾ ನನ್ನ ಮನೆ ಹತ್ರ ಬಂದೆ, ನಾನು ಹೆಂಡ್ತಿ ತಾವ್ ಬಂದೆ ಕಣೆ ಇವಳೆ. ಬಿಡ್ತು ಅಂತ ಹೇಳ್ರಿ. ಏನಂತ ಮಾತಾಡ್ತಿದ್ರ ನೀವು? ಏನಾಯ್ತ್ರಿ ನಿಮ್ಗೆ? ಏನಾಯ್ತಂತ ಊರಲ್ಲಿ ಒಂಥರ ಮಾತಾಡ್ಕೊಂತಾರೆ, ನೀವ್ ನೋಡಿದ್ರೆ ಬಂದ್ಬಿಟ್ಟು ಹಿಂಗ್ ಹೇಳ್ತಿದ್ಯಾ? ಏನ್ ನಡೀತೈತೆ ಈ ಮನೇಲಿ? ಯಾರ್ಯಾರು ಏನೇನ್ ಆಗ್ತೈತೆ ಒಂದು ಗೊತ್ತಾಗ್ತಿಲ್ಲ ಕಣ್ರಿ. ನನ್ಗಂತೂ ಒಂದೊಂದ್ ದಿವಸಕ್ಕೂ ಒಂದೊಂಥರ ಈ ಮನೇಲಿ ತೊಂದರೆಗಳು ಆಗ್ತಿದಾವ್ ಕಣ್ರಿ. ಏನಾಯ್ತ್ರಿ ನಿಮ್ಗೆ ಇವಾಗ? ಯಾರು ಏನಂದ್ರಿ? ಏನಾಯ್ತು? ಹುಷಾರಿಲ್ವೇನ್ರಿ ನಿಮ್ಗೆ? ಅಮ್ಮರೇ ಸಾವುಕಾರರಿಗೆ ಪದೇ ನೀವು ಏನೇನೋ ಪ್ರಶ್ನೆಗಳು ಕೇಳೇಬೇಡ್ರಿ. ಒಂದ್ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ. ದಯವಿಟ್ಟು ಮನೆ ಒಳಗಡೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ತಿಂಡಿ ಗಿಂಡಿ ತಿನ್ನಿಸ್ಬಿಟ್ಟು ಒಂದ್ ಗಳಿಗೆ ನೀರ್ ಕೊಟ್ಟು ಒಂದ್ ಗಳಿಗೆ ಸುಧಾರಿಸ್ಕೊಳ್ರಿ ತಡ್ರಿ. ಆಮೇಲಿಂದ ಅದೇನಾದ್ರೂ ಮಾತಾಡ್ಕೊಳ್ಳಿರಂತೆ, ನೀವು ಅದೇನಾದ್ರೂ ಕೇಳ್ಕೊಳ್ಳಿರಂತೆ. ಹುಷಾರಿಲ್ಲ
ಇದಾಗ ಜಗಣ ಏನೇನೋ ಹೇಳ್ತಿದ್ಯಾ? ಅಲ್ಲ ಕಣ್ ಜಗಣ, ನನ್ ಗಂಡ ಬೆಳಿಗ್ಗೆ ತೋಟದ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಗುಂಡ್ಕಲ್ಲು ಹೋದಂಗ್ ಹೋದ್ರು. ಇವಾಗ ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ? ಅಂತದ್ ಏನಾಯ್ತು ಇವಾಗ? ಆ ರೀ ಬರೀ ಇಲ್ಲಿ ಏನ್ರಿ ಆಯ್ತು ನಿಮ್ಗೆ? ನಡೀರಿ ಆಸ್ಪತ್ರೆಗೆ ಹೋಗೋಣ ಮೊದ್ಲು. ಅಲ್ಲ ನಮ್ಮ ಅಮ್ಮಂಗೆ ಏನಾರು ಬುದ್ಧಿ ಐತೆ ಇಲ್ಲ ಅಂತ ನಾನ್ ನೋಡಿದ್ರೆ, ಅಪ್ಪ ನೋಡಿದ್ರೆ ಅಲ್ಲೋಗಿದ್ರು ಇಲ್ಲೋಗಿದ್ರು. ಆ ಗಜೇಂದ್ರಣ್ಣಮ್ಮ ಅಂತ ಹೋಗಿ ಕುಂತಿದ್ರು ಅಂತ ನಾವ್ ಹೇಳ್ತಿದೀವಿ. ಕೋಪ ಮಾಡ್ಕೊಂಡು ಬೈಯುತ್ತೆ, ಅಪ್ಪನ ಮೇಲೆ ರೇಗಾಡುತ್ತೆ ಅಂತ ನಾವ್ ಹೇಳ್ತಿದ್ರೆ, ಈ ಅಮ್ಮ ಬಂದು ಕುತ್ಕೊಳ್ರಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಸೆಂಟಿಮೆಂಟ್ ಐತೆ ನೋಡು. ಎಷ್ಟ್ ಹೇಳಿದ್ರು ಬುದ್ಧಿನೇ ಬರಲ್ಲ ಕಣಿ ಹೇಳು. ಅಪ್ಪ ಅಪ್ಪ ಯಾಕಪ್ಪ ಆ ಗಜೇಂದ್ರಣ್ಣಮ್ಮ ಅಂತ ಹೋಗಿದ್ದಂತೆ ನೀನು? ಏನ್ ಮಾಡಕ್ ಹೋಗಿದ್ದೆ ನೀನು? ನೋಡು ನೋಡು, ಇವಾಗ ಬಂದು ನಮ್ಮ ಚಂದು ಮ್ಯಾಟ್ರಿಗೆ. ಕೇಳು ಕೇಳು ಚಂದ್ರು, ಇನ್ನೊಂದ್ ಸ್ವಲ್ಪ ಕೇಳು. ಅಯ್ಯೋ ಸುಮ್ಕಿರಮ್ಮ ನೀನು. ಏನೇನ ಹೇಳ್ಬೇಡ. ಯಾರಮ್ಮ ನಿನಗೆ ಹೇಳಿದ್ದು ನಿನಗೆ? ಚಂದು ಸುಮ್ಕಿರ್ಪುಟ್ಟಿ ನೀನು, ಹಿಂಗೆಲ್ಲ ಮಾತಾಡ್ಬೇಡ ನೀನು. ನಿಮ್ಮ ಅಪ್ಪ ಏನು ಅವ್ರ ಮಂತವ ಬೇಕು ಬೇಕು ಅಂತ ಏನು ಹೋಗಿಲ್ಲ. ಯಾರ್ಯಾರ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಇಷ್ಟೊಂದು ಕೋಪ ಮಾಡ್ಕೋಬೇಡ ಸಾವುಕಾರ ಮೇಲೆ. ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತೈತೆ ಅಲ್ಲ. ಏನು ಹಿಂದೆ ಮುಂದೆ ಏನು ನೋಡಲ್ಲ ನೀವು. ಸುಮ್ಕೆ ಮಾತಾಡ್ಬಿಡ್ತೀರಲ್ಲಮ್ಮ ನೀವು. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ? ಸುಮಕ್ ನಿನ್ಕ ನೀನ್ ತೆಪ್ಪಗೆ. ಅಣ್ಣ ಜಗಣ, ನಾನೇ ಯಾಕೆ ಸುಮ್ಮಕ್ ತೆಪ್ಪಗೆ ನಿನ್ಕೊಳ್ಳೋಣ? ನನಗೆ ಎಷ್ಟು ಬೇಜಾರಾಗ್ತೈತೆ ಅಂತ ನಮಗ್ ಮಾತ್ರ ಗೊತ್ತು. ನಮ್ಮ ಅಪ್ಪಗೆ ನಾನು ಕೇಳಿದ್ದು ಸಾಲದಕ್ಕೆ, ಬೇರೆಯವ್ರು ಯಾರಿಗೂ ಏನು ಕೇಳಿಲ್ಲ. ಸುಮ್ಕಿರು, ನೀನ್ ಸುಮ್ಕಿರು. ಜಗಣ ಜಗಣ, ಹಾಗಾದ್ರೆ ಅವ್ರ ಮಂತವ ಹೋಗಿದ್ದು ನಿಜ ಏನ್ ಜಗಣ? ನೀನ್ ಹೇಳ್ತಿರೋ ಸತ್ಯ? ಇವ್ರು ಏನಕ್ಕೆ ಹೋಗಿದ್ರು ಅವ್ರ ಮನೆ ಹತ್ರ? ಅಮ್ಮರೇ, ನಿಮ್ಗೆ ಸಾವುಕಾರ ಮೇಲೆ ನಂಬಿಕೆ ಐತಾ ನಂಬಿಕೆ ಇಲ್ಲ ಮೊದ್ಲು ಹೇಳ್ಬಿಡ್ರಿ ನನಗೆ. ನಂಬಿಕೆ ಇದ್ರೆ ನೀವು ಸಾವುಕಾರ ಅವ್ರು ಮಂತ ಹೋಗಿದ್ರು ಅವರು ತಪ್ಪು ಕೆಲಸ ಮಾಡಿರಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ, ಸರಿನಾ? ನಮ್ಮ ಸಾವುಕಾರ ಮೇಲೆ ನಂಬಿಕೆ ಐತಾ ಇಲ್ಲ ಅಂತ ಹೇಳ್ಬಿಡ್ರಿ ನೀವು ಇವಾಗ. ಅಯ್ಯೋ ಜಗಣ, ಸಾವುಕಾರ ಮೇಲೆ ನಂಬಿಕೆ ಇಲ್ದಲೆ ನಾನು ಇಷ್ಟೊತ್ತವರೆಗೂ ಯಾವ ಜನ ಏನ್ ಹೇಳಿದ್ರು ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಮೊದಲು ನನ್ನ ಗಂಡ ಬರ್ಬೇಕು, ನನ್ನ ಗಂಡ ಬಂದು ಹೇಳಿದ್ರೆ ಮಾತ್ರ ನಾನು ಮಾತು ಕೇಳೋದು ಅಂತ ಅವಾಗ್ಲೇ ನಾನು ಹೇಳ್ತಿದ್ದೀನಿ ಕಣ್ ಜಗಣ. ಅಮ್ಮರೇ, ಏನಿಲ್ಲ ಕಣಮ್ಮರೇ, ಸಾವುಕಾರರು ನಾನು ಕೆಲಸ ಮಾಡ್ತಿದ್ದೆ ಹೊಲತಾವ ತೋಟದಲ್ಲಿ. ನಾನು ನೀರು ಬಿಡ್ತಿದ್ದೆ. ಸಾವುಕಾರನು ಆ ಕಡೆಯಿಂದ ಈ ಕಡೆ ಅದೇ ತೋಟದಲ್ಲಿ ಅದು ಇದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿರ್ತಾರಲ್ಲ, ಬದಿ ಮೇಲಿಂದು ಅದು ಇದು ಮಾಡ್ತಿರೋದು, ಕಾಂಗ್ರೆಸ್ ಗಿಡ ಎಲ್ಲ ಕೀಳ್ತಿರೋದು, ಕೆಲಸ ಮಾಡ್ತಿರೋದು, ಒಂದ್ ಸ್ವಲ್ಪ ನೀರು ಬಿಡ್ತಿರೋದು, ಗೇಟ್ ವಾಲ್ ತೀರ್ಸೋದೆಲ್ಲ ಮಾಡ್ತಿದ್ರು. ಮಾಡ್ತಾ 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 ನೋಡ್ತೀನಿ ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೀನಿ. ಅಲ್ಲೇ ತಲೆ ತಿರುಗ್ಬಿಟ್ಟು ಬಾಯೆಲ್ಲ ಒಣಗ್ಬಿಟ್ಟೈತೆ, ಇವರಿಗೆ ಗಂಟ್ಲೆಲ್ಲ ಒಣಗ್ಬಿಟ್ಟೈತೆ, ತಲೆ ಎಲ್ಲ ಸುತ್ತಂಗಾಗಿ ಏನೋ ಒಂಥರ ಫುಲ್ ಸುಸ್ತಾಗ್ಬಿಟ್ಟೈತೆ, ಎದೆಲ್ಲ ಇಟ್ಕೊಂಡಂಗೆ ಆಗ್ಬಿಟ್ಟು ಒಂಥರ ಕುಸ್ತಂಗೆ ಕೂತ್ಕೊಂಡ್ಬಿಟ್ರು. ಜಗಣ್ಣ ಬರ್ರೋ ಅಂತ ಕೂಕಣ್ತೈತೆ. ಜೋರಾಗೂ ಕೂಕಣಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಮಾತಾಡೋಕ್ಕೂ ಶಕ್ತಿ ಇಲ್ಲ. ಅಯ್ಯೋ ಭಗವಂತ, ಇದೇನಪ್ಪ ಆಯಿತು, ಅಯ್ಯೋ ದೇವ್ರೆ ಇದೇನಾಯ್ತು ಅಂತ ನಾನು ಓಡೋಗ್ತೀನಿ. ಜಗಣ್ಣ ನನ್ನ ಕೈಲಿ ಆಗ್ತಿರ್ಕೊಳ್ಳ, ನನಗೆ ಕೈ ಕಾಲೆಲ್ಲ ನಡಗ್ತಿದ್ದಾವೆ ಕಣೋ, ಗಂಟ್ಲೆಲ್ಲ ಒಣಗ್ತಿದ್ದಾವೆ, ಸುಸ್ತಾಗ್ತೈತೆ ಕಣ, ತಲೆ ಎಲ್ಲ ತಿರುಗ್ತೈತೆ, ಕಣ್ಣೆಲ್ಲ ಮಂಜು ಆಗ್ತೈತೆ ಅಂತ ಹೇಳ್ತಿದ್ದಾರೆ. ನನಗೆ ಅಮ್ಮರೇ ಕೈ ಕಾಲೇ ಆಡಲಿಲ್ಲ, ಗಡ 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 ಅಂತ ತಲೆ ಕಾಲೆಲ್ಲ ನಡಗ್ತೈತೆ ನನಗೆ ಹೆದರ್ಕೊಂಡು. ಏನಪ್ಪ ಮಾಡಲಿ ಇವಾಗ, ಈ ತೋಟದ ಮಧ್ಯದಲ್ಲೇ ಅಂತ. ಆಮೇಕಿಂದ ಗಜೇಂದ್ರನು ನಮ್ಮ ಇವನು ಕುಮಾರಣ್ಣ ಇಬ್ರು ನಡ್ಕೊಂಡು ಹೋಗ್ತಿದ್ರು. ಅಮ್ಮರೇ ಕರೆದ ತಕ್ಷಣ ಬಂದು ಪಾಪ ಅಷ್ಟೊಂದೆಲ್ಲ ದ್ವೇಷ ಇದ್ರು, ಸಾವುಕಾರರು ಅಷ್ಟೊಂದೆಲ್ಲ ಕೋಪ ಮಾಡ್ಕೊಂಡಿದ್ರು, ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಲೆ ಇಬ್ರು ಬಂದ್ಬಿಟ್ಟು ಕೈ ಹಿಡ್ಕೊಂಡು ಎತ್ಕೊಂಡು ಹೋಗಿ, ಎದಳಪ್ಪ ದೊಡ್ಡಪ್ಪ ಎದಳು ಅಂತ ಕರ್ಕೊಂಡು ಹೋಗ್ಬಿಟ್ಟು ಹತ್ರದಲ್ಲೇ ಅಲ್ಲೇ ತೋಟದ ಮನೆ ಇತ್ತಲ್ಲ, ತೋಟದ ಮನೇಲಿ ಗಜೇಂದ್ರ ಮನೇಲಿ ಕೂರಿಸ್ಬಿಟ್ಟು ನೀರು ಕೊಟ್ಟು ತಕ್ಷಣ ನೀರು ಕೊಟ್ಟದ್ದಕ್ಕೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ತಿಂಡಿ ತಿನ್ನಿಸಿ ಒಂದು ಸ್ವಲ್ಪ ಸಮಾಧಾನ ಮಾಡಿಸಿ ಕಳಿಸಿರು ಕಣಮ್ಮರೆ. ಅಷ್ಟೇ ಆಗಿದ್ದು. ಇದು ಮಾತ್ರ 100ಕ್ಕೆ 100 ಸತ್ಯ. ಆಮೇಕಿಂದ ಗಜೇಂದ್ರನನ್ನು ಕುಮಾರಣ್ಣ ಆಸ್ಪತ್ರೆಗೆ ಕರ್ಕೊಂಡೇನು ದೊಡ್ಡಪ್ಪ, ಕರ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿರುವ. ಇಲ್ಲ ಕಣ್ರಪ್ಪ, ನೀವು ಸುಮ್ಕಿರ್ರಿ, ನಾನು ಹೋಗ್ತೀನಿ, ನಾನೇನೇನು ಮಂತಾವ ಹೋಗಿ ಹಂಗೆ ಹೋಗ್ತೀನಿ ಅಂತ ಹೇಳಿದಾಗ ಸಾವುಕಾರರು ಆರಾಮಾಗಿ ಇಲ್ಲಿವರೆಗೂ ಬಂದ್ರು ಕಣಮ್ಮರೆ. ನೀವು ಯಾರ್ಯಾರ್ದೋ ಮಾತು ಕೇಳ್ಕೊಂಬಿಟ್ಟು ನೀವು ಏನು ತಲೆ ಕೆಡಿಸ್ಕೊಬಿಡ್ರಿ. ಸಾವುಕಾರರು ಏನು ಅವ್ರ ಮಂತಾವ ಬೇಕು ಅಂತ ಏನು ಹೋಗಿಲ್ಲ, ಸರಿನಾ? ಅಯ್ಯೋ ರೀ, ಎಂತ ಕೆಲಸ ಮಾಡ್ತಿದ್ದೀರಿ ನೀವು? ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಬುದ್ಧಿ ಬೇಡವಂದ್ರಿ ನಿಮ್ಗೆ? ನೋಡ್ರಿ, ಎಂತ ಕೆಲಸ ಮಾಡ್ಬಿಟ್ರಿ ನೀವು? ತಿಂಡಿ ತಿನ್ಕೊಂಡು ಹೋಗ್ರಿ, ಆರಾಮಾಗಿ ಹೋಗ್ರಿ, ಆರೋಗ್ಯದ ಕಡೆ ಗಮನ ಕೊಡ್ರಿ ಅಂತ ಬಡ್ಕಡೆ ನಿಮ್ಗೆ. ನನ್ನ ಮಾತು ನೀವು ಕೇಳಿದ್ರ? ನೋಡ್ರಿ, ಅನ್ಯಾಯವಾಗಿ ಇವತ್ತು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೇ ಜವಾಬ್ದಾರಿ ಆಗ್ತಿದ್ರಿ? ನನಗೆ ಯಾರು ನೋಡ್ಕೊಂತಿದ್ರು ಚೆನ್ನಾಗಿ? ಬುದ್ಧಿ ಬೇಡವಂದ್ರಿ ನಿಮ್ಗೆ? ಸುಮ್ನಿರೆ ಇವಳೆ, ನಿನ್ಗೆ ಏನಾಗುತ್ತೆ? ನಾನಿರೋವರೆಗೂ ಏನೂ ಆಗಲ್ಲ, ನೀನಿರೋವರೆಗೂ ನನಗೂ ಏನೂ ಆಗಲ್ಲ. ಸುಮ್ಕಿರು, ಯೋಚನೆ ಮಾಡ್ಬಡ್ಕೊಂಡು ಸುಮ್ಕಿರು. ಇಷ್ಟೇ ಕಣೆ ನಡೆದಿದ್ದು. ಅಯ್ಯೋ, ನಾವೇನೋ ಮಾಡಕ್ ಬಂದ್ರೆ ಇದೇನೋ ಆಗ್ಬಿಡ್ತಲ್ರಿ. ಮೊದ್ಲೇ ನಿಮ್ಮ ಅಕ್ಕರಿಗೆ
ನಾವ್ ಹೇಳಿದ್ದೆಲ್ಲ ಸುಳ್ಳು ಅನ್ನಿಸ್ತಿತ್ತು. ಈಗ ಇವನ್ ಬೇರೆ ಜಗಣ್ಣ ಬಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟ, ಇನ್ನೆಲ್ಲ ಕೋಪ ಮಾಡ್ಕೊಂತಾರೆ. ಮುಗೀತು ಬರ್ರಿ. ನಾವ್ ಬಂದಿದ್ದಕ್ಕೂ ಪ್ರಯೋಜನ ಇಲ್ಲ, ಹಿಂಗ ಆಗೋಯ್ತು. ಹ್ಞೂ ಕಣೆ. ಲೇ ಲೇ ಚೈತ್ರ, ನೋಡೆ ಎಂತ ಕೆಲಸ ಆಗೋಯ್ತು. ಎಲ್ಲ ಎಲ್ಲ ಆಗದೆ ಇವ್ನು ಜಗಣ್ಣನಿಂದಾನೆ ಕಡೆ ಅತ್ಲಾಗಿ. ಇವನಿಗೆ ಏನಾದ್ರು ಮಾಡ್ಬಿಟ್ಟು ಮೊದಲು ಏನಾದ್ರು ಒಂದು ಇದು ಮಾಡಿಬಿಡ್ಬೇಕು. ಅಲ್ಲ ಮೊನ್ನೆನೂ ಇವನೇ ವಿಡಿಯೋ ಮಾಡ್ಕೊಂಡ್ಬಿಟ್ಟು ತೋರಿಸಿದ್ದು ಎಲ್ಲದೂ. ನಾವು ಕಾಯಿ ಕಳ್ತನ ಮಾಡಿರೋದೆಲ್ಲದೂ ಈಗ ತಿರ್ಗಾ ಬಂದ್ಬಿಟ್ಟು ನಮ್ಮ ಭಾವನ ಕಡೆನೇ ಮಾತಾಡ್ಬಿಟ್ನಲ್ಲ. ಎಲ್ಲದೂ ಮ್ಯಾಟ್ರ್ ಒಂದ್ ಕಡೆನೇ ಹೇಳ್ಬಿಟ್ನಲ್ಲ ಪ್ರತಿಯೊಂದೂ. ಹ್ಞೂ ಎಂತ ಕೆಲಸ ಆಗೋಯ್ತೆ. ಬಾ, ಬಂದಿದ್ದಕ್ಕೂ ಏನು ಪ್ರಯೋಜನ ಇಲ್ಲ, ಇನ್ನೇನು ಮುಗೀತು ಕತೆ. ರೀ ರೀ ನಡೀರಿ, ಮೊದ್ಲು ಏನು ಯೋಚನೆ ಮಾಡ್ಬೇಡ್ರಿ. ತಿಂಡಿ ಮಾಡಿದೀನಿ, ತಿಂಡಿ ತಿನ್ಕೊಂಡು ಒಂದಲ್ಗೆ ಸುಧಾರಿಸ್ಕೊಂಡು ಮೊದ್ಲು ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬರೋದು. ನಡೀರಿ. ಏನಾದ್ರೂ ಆಗಿರ್ಲಿ, ಏನಾದ್ರು ಕೆಲಸ ಬಿದ್ದಿರ್ಲಿ, ನಡ್ರಿ ಮೊದ್ಲು ಹೋಗೋಣ. ನಡ್ರಿ ಆಸ್ಪತ್ರೆಗೆ ಹೋಗೋಣ. ಅವ್ನ್ ದಿಲಪ್ಪಂಗ್ ಫೋನ್ ಮಾಡ್ತೀನಿ. ಏನು ಆಗಿಲ್ಕಂಡ್ ಬಾರೆ ಇವಳೆ. ಏನಂದ್ರೆ ತಿಂಡಿ ತಿಂದಿರಲ್ವಲ್ಲ, ಹಂಗಾಗಿ ಒಂದ್ ಸ್ವಲ್ಪ ನಿಶಕ್ತಿ ಆಗಂಗ ಆಯ್ತು, ಸುಸ್ತು ಸೋಲಾಗ್ಬಿಡ್ತು ಆಟೆಯ. ಅದು ಬಿಟ್ರೆ ಏನು ಆಗಿಲ್ಕಂಡ್ ಬಾ. ಯಾಕೆ ಯೋಚನೆ ಮಾಡ್ತೀಯ ನೀನು? ಆರಾಮಾಗಿ ಇದ್ದೀನಿ. ಆದ್ರೂ ಮಾತ್ರ ಉದಾಸೀನ ಮಾಡೋದ್ ಬೇಡ. ಅವ್ನ್ ದಿಲೀಪನ್ ಕರ್ಕ ಇನ್ನ ತಿಂಡಿ ತಿನ್ಕೊಂತೀನಿ ಸ್ವಲ್ಪ. ಕಾರಲ್ಲಿ ಹೋಗ್ಬಿಟ್ಟು ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬಂದೇ ಬಿಡೋಣ. ಯಾವುದೇ ಕಾರಣಕ್ಕೂ ಉದಾಸೀನ ಮಾಡೋದ್ ಬೇಡ. ಆಮೇಲೆ ನನಗೂ ಸಾವುಕಾರರಿಗೆ ಆಸ್ಪತ್ರೆಗೆ ತೋರಿಸೋವರೆಗೂ ಸಮಾಧಾನ ಇಲ್ಲ. ನಡೀರಿ, ನಾನು ಬರ್ತೀನಿ. ಹೋಗಿ ತೋರಿಸ್ಕೊಂಬರೋಣ, ಎಲ್ಲಾರು ಒಟ್ಟಿಗೆ ಹೋಗೋಣ.